ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಕಡಲ ತೀರ ಪ್ರದೇಶದಲ್ಲಿ ಬಿರುಗಾಳಿ ವಾತಾವರಣ. ಉಡುಪಿಯಲ್ಲಿ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ ಗಾಳಿ. ಸಮುದ್ರ ತಟದ ನಿವಾಸಿಗಳಿಗೆ ಎಚ್ಚರಿಕೆಯಿಂದ ಇರಲು ಸೂಚನೆ. ದಕ್ಷಿಣ ಕನ್ನಡದಲ್ಲಿ ಮುಂದುವರಿದ ಮಳೆಯಬ್ಬರ. ಪುತ್ತೂರಿಗೆ ಆಗಮಿಸಿದ 25 ಸಿಬ್ಬಂದಿ ಎನ್ಡಿಆರ್ಎಫ್ ತಂಡ. ಅಪಾಯದಲ್ಲಿರುವ ನಿವಾಸಿಗಳ ಸ್ಥಳಾಂತರಕ್ಕೆ ಸಿದ್ಧತೆ. ಮೂಡಬಿದಿರೆಯ ಯರುಗುಂಡಿ ಫಾಲ್ಸ್ ಮೇಲ್ಭಾಗದಲ್ಲಿ ಪ್ರವಾಸಿಗರ ಹುಚ್ಚು ಸಾಹಸ. ಏಕಾಏಕಿ ನೀರು ಬಂದ ಹಿನ್ನೆಲೆ ಕಲ್ಲು ಬಂಡೆಯಲ್ಲಿ ಸಿಲುಕಿದ್ದ ಪ್ರವಾಸಿಗರು ರೋಪ್ ಹಾಕಿ 5 ರಕ್ಷಣೆ ಮಾಡಿದ ಸ್ಥಳೀಯರು. ಕರಾವಳಿಯಲ್ಲಿ ಮಳೆ ಆರ್ಭಟ. ಕೆತ್ತಿಕಲ್ ಗುಡ್ಡದಲ್ಲಿ ಕ್ಷಣ ಕ್ಷಣಕ್ಕೂ ಭೂಕುಸಿತ ಆತಂಕ. ಜಿಎಸ್ಐ ತಜ್ಞರ ತಂಡದಿಂದ ಮಣ್ಣಿನ ಮಾದರಿ ಸಂಗ್ರಹಿಸಿ ಪರಿಶೀಲನೆ. ಜಯನಗರದಲ್ಲಿ ಬೈಕ್ ಸವಾರನ ಮೇಲೆ ಬಿದ್ದ ಬೃಹತ್ ಮರ. ಫಾರ್ಚುನರ್, ಬೊಲೆನೋ, ಎಂಜಿ ಕಮಾಂಡೋ ಕಾರು ಜಖಂ. ಮರದಾಡಿ ಸಿಲುಕಿದ್ದ ಮೊಹಮ್ಮದ್ ಜುಹೇಬ್ ರಕ್ಷಿಸಿದ ಸ್ಥಳೀಯರು. ಬಿಬಿಎಂಪಿ ಅರಣ್ಯ ಇಲಾಖೆ ವಿರುದ್ಧ ಎಫ್ಐಆರ್. ಬೆಂಗಳೂರಲ್ಲಿ ಅಶ್ವಥ್ ನಗರ ಸಮೀಪ HQTC ಬಳಿ ನೆಲಕ್ಕುರುಳಿದ ಮರ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇಡೀ ರಸ್ತೆ ಬ್ಲಾಕ್. ಟ್ರಾಫಿಕ್ನಿಂದ ಸವಾರರು ಹೈರಾಣು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ. ಹಲವು ತಿಂಗಳ ಬಳಿಕ ಕೆಆರ್ಎಸ್ ಒಳಹರಿವಿನ ಪ್ರಮಾಣ ಹೆಚ್ಚಳ. 89 ಅಡಿಗೆ ಕುಸಿದಿದ್ದರಿಂದ ಮೂಡಿದ್ದ ಆತಂಕ ಈಗ ಸ್ವಲ್ಪ ನಿವಾರಣೆ. ಒಂದೆಡೆ ಕೊರೋನಾ ರಿಎಂಟ್ರಿ, ಮತ್ತೊಂದೆಡೆ ಡೆಂಗ್ಯೂ ಭೀತಿ. ಪೂರ್ವ ಮುಂಗಾರಿನಲ್ಲಿ ಜಲಾವೃತವಾದ ಏರಿಯಾಗಳಲ್ಲಿ ಢವಢವ. ಬಿಬಿಎಂಪಿಯಿಂದ ಫಾಗಿಂಗ್ ವ್ಯವಸ್ಥೆ. ಏರಿಯಾದ ಜನರಿಗೆ ಸಾಮೂಹಿಕ ಟೆಸ್ಟಿಂಗ್. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಕೀಟಲೆ. ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ 47ಕ್ಕೆ ಏರಿಕೆ. 46 ಮಂದಿ ಹೋಮ್ ಐಸೋಲೇಷನ್. ಓರ್ವನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ರಾಜ್ಯದಲ್ಲಿ ಕಳೆದ 24 ಗಂಟೆಯಲ್ಲಿ 9 ಹೊಸ ಪ್ರಕರಣ ದಾಖಲು. 104 ಮಂದಿಗೆ 24 ಗಂಟೆಯಲ್ಲಿ ಟೆಸ್ಟ್ಗೆ ಒಳಪಡಿಸಿದ ಆರೋಗ್ಯ ಇಲಾಖೆ. ಇವತ್ತಿಂದ ಅಧಿಕೃತ ಹೆಲ್ತ್ ಬುಲೆಟಿನ್ ರಿಲೀಸ್. ಬೆಂಗಳೂರಿನಲ್ಲೇ ದಾಖಲಾಗಿರುವ ಅತಿ ಹೆಚ್ಚು ಕೊರೋನಾ ಕೇಸ್. ಮೆಟ್ರೋ, ಎಸಿ ಬಸ್ಗಳಲ್ಲಿ ಮತ್ತೆ ಮಾಸ್ಕ್ ಕಡ್ಡಾಯ ಸಾಧ್ಯತೆ. ತಜ್ಞರಿಂದ ಸಲಹೆ. ಸರ್ಕಾರದ ಆದೇಶ ನೋಡಿ ನಿರ್ಧರಿಸ್ತೀವಿ ಎಂದ ಬಿಎಂಆರ್ಸಿಎಲ್. ಶಿಕ್ಷಣದ ಮೇಲೆ ಮತ್ತೆ ಕೊರೋನಾ ಕರಿನೆರಳು. ಶಾಲೆಗಳ ಪುನಾರಂಭ ದಿನಾಂಕ ಮುಂದೂಡೋ ಸಾಧ್ಯತೆ. 2 ದಿನ ಕಾದು ನೋಡಿ ಅಧಿಕೃತ ಘೋಷಣೆಗೆ ಶಿಕ್ಷಣ ಇಲಾಖೆಯಿಂದ ಚಿಂತನೆ. ಕೊರೋನಾ ಉಲ್ಬಣ ಬೆನ್ನಲ್ಲೇ ಇಂದು ಹೈ ವೋಲ್ಟೇಜ್ ಬಿಬಿಎಂಪಿ ಮೀಟಿಂಗ್. 8 ವಲಯಗಳ ವಿಶೇಷ ಆಯುಕ್ತರು, ಆರೋಗ್ಯ ಅಧಿಕಾರಿಗಳ ಜೊತೆ ಚರ್ಚೆ. ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸೂಚಿಸಲಿರೋ ಕಮಿಷನರ್. ಕೊರೋನಾ ರಿಎಂಟ್ರಿ ಬಗ್ಗೆ ಭಯ ಬೇಡ. ಶ್ವಾಸಕೋಶ ತೊಂದರೆ ಇದ್ರೆ ಅಲರ್ಟ್ ಆಗಿರಿ. ಮೈಮರೆತರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಮುಂಜಾಗ್ರತೆ ಕ್ರಮ ವಹಿಸುವಂತೆ ತಜ್ಞರಿಂದ ಸಲಹೆ. ವಿಜಯನಗರ ಜಿಲ್ಲೆಯಲ್ಲಿ ಮಹಿಳೆಗೆ ಕೊರೋನಾ ದೃಢ. ಅಲರ್ಟ್ ಆದ ಜಿಲ್ಲಾ ಆರೋಗ್ಯ ಇಲಾಖೆ. ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್. ಬೆಡ್, ಆಕ್ಸಿಜನ್, ಅಗತ್ಯ ಔಷಧಗಳಿಗೂ ಸಿದ್ಧತೆ. ಡಿಎಚ್ಒ ಡಾಕ್ಟರ್ ಶಂಕರ್ ನಾಯಕ್ ಮಾಹಿತಿ. ಬಂಡೆ ಮಹಾಕಾಳಿ ದೇವಸ್ಥಾನದ ಪಾಸ್ ವಿಚಾರಕ್ಕೆ ಕಿರಿಕ್. ಅರ್ಚಕ ಶಶಿಕುಮಾರ್, ರಮೇಶ್ ಅನ್ನೋರ ನಡುವೆ ಗಲಾಟೆ. ಅವಾಚ್ಯ ಶಬ್ದಗಳಿಂದ ನಿಂದನೆ. ಕೆಂಪೇಗೌಡ ನಗರ ಠಾಣೆಯಲ್ಲಿ ದೂರು ದಾಖಲು. ಅಣ್ಣನ ಮೇಲೆ ಹಲ್ಲೆ ಮಾಡಿದವನ ಮೇಲೆ ತಮ್ಮನಿಂದ ಕೌಂಟರ್ ಅಟ್ಯಾಕ್. ಗೆಳೆಯನ ಸಮೇತ ಬಂದು ಚಾಕು ಹಾಕಿ ಎಸ್ಕೇಪ್. ರಾಯಚೂರು ನಗರದ ಬಿಆರ್ಬಿ ವೃತ್ತದ ಬಳಿ ಘಟನೆ. 2 ಆರೋಪಿಗಳು ವಶಕ್ಕೆ. ಅನೈತಿಕ ಸಂಬಂಧ ಅನುಮಾನಕ್ಕೆ ಹೆಂಡತಿಯನ್ನೇ ಪಾಪಿ ಪತಿ ಹತ್ಯೆಗೈದ ಶಂಕೆ. ಕಲಬುರಗಿ ಸುಧಾಬಾಯಿಗೆ ಹಲ್ಲೆ ಮಾಡಿ ಪತಿಯೇ ವಿಷ ಕುಡಿಸಿದ ಆರೋಪ.
ಕಲಬುರಗಿ ನಗರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಜಿಪ್ಟೋ ಡೆಲಿವರಿ ಬಾಯ್ನಿಂದ ಹಲ್ಲೆ, ಬಸವೇಶ್ವರ ನಗರ ಪೊಲೀಸರಿಂದ ಆರೋಪಿ ವಿಷ್ಣುವರ್ಧನ್ ಬಂಧನ. ಐಪಿಎಲ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ 2ಗಾಗಿ ಕಾದಾಟ. ಮುಂಬೈ ಪಂಜಾಬ್ ನಡುವೆ ಗೆಲುವಿಗಾಗಿ ಸೆಣಸಾಟ. ಗೆದ್ದ ತಂಡ ಪಟ್ಟಿಯಲ್ಲಿ ಮೊದಲೆರಡು ಸ್ಥಾನದಲ್ಲಿ ಕೂರೋದು ಪಕ್ಕಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.